ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಒಂದೊಂದು ವೆರೈಟಿಯಲ್ಲಿ ವರ್ಕ್ ಮಾಡಿಸಿರೋವು, ಯಾವ ಸಿಂಪಲ್ವಿಲ್ಲ, ಎಲ್ಲ ವರ್ಕ್ ಬ್ಲೌಸ್ಗಳೇ. ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕ್ ಎರಡೂ ಇರೋವು ಇದರಲ್ಲಿ. ಸೊ ಒಬ್ರು ಆರ್ಡ್ರ್ ಕೊಟ್ಟಿದ್ರು ಮದುವೆದಂತ. ಸೊ ಅವ್ರದ್ದು ಮದುವೆ ಅಲ್ಲ, ಅವರ ರಿಲೇಟಿವ್ಸ್ ಯಾರ್ದು ಮದುವೆ ಅಂತ ಆರ್ಡ್ರ್ ಕೊಟ್ಟಿದ್ರು ಹೊಲಿಲಿಕ್ಕೆ. ಸೊ ಇವರು ಕಸ್ಟಮರು ಅವ್ರಿಗಂತ ಇಷ್ಟು ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡ್ರು. ಅವರು ತಾಯಿಗಂತ ಈ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ. ಸೊ ಯಾವ ರೀತಿ ಇದೆ ಬ್ಲೌಸಸ್ಸು, ಯಾವ ರೀತಿ ಇದೆ ವರ್ಕ್ಗಳು ಅನ್ನೋದು ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ NSES ಚಾನಲ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ ಇದ್ದಾವೆ, ಯಾವ್ಯಾವ ರೀತಿ ಇದ್ದಾವೆ ಅಂತ ನೋಡೋಣ ಬನ್ನಿ. ನಾನೀಗ ಒಂದೊಂದಾಗಿ ತೋರಿಸ್ತೀನಿ. ಸೊ ಫಸ್ಟಿಗೆ ಅವ್ರ ತಾಯಿ ಬ್ಲೌಸಸ್ಸು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ಇದು ಸ್ಯಾರಿಯಲ್ಲೇ ಬಂದಿರೋ ವರ್ಕು. ಸೊ ಇದು ವರ್ಕ್ ಮಾಡಿಸಿರೋದಲ್ಲ, ಸ್ಯಾರಿಯಲ್ಲೇ ಈ ರೀತಿ ವರ್ಕ್ ಬಂದಿರೋದು. ನೋಡ್ತಿರ್ಬೋದು ನೀವು, ಈ ರೀತಿ ಸ್ಯಾರಿಯಲ್ಲೇ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೊಂದನ್ನು ಸ್ಟಿಚ್ ಮಾಡಿಸಿದ್ದು. ಫ್ರಂಟ್ಗೇನು ವರ್ಕ್ ಬಂದಿಲ್ಲ. ಸೊ ಇಲ್ಲಿ ಜಸ್ಟ್ ಲೇಸ್ ಕೊಟ್ಟಿದ್ದೀನಿ ಅಷ್ಟೇ. ಹ್ಯಾಂಡ್ಸ್ಗೆ ಈ ರೀತಿ ಒಂದೇ ಒಂದು ಫ್ಲವರ್ ಬಂದಿದೆ ಅಷ್ಟೇ. ಬ್ಯಾಕಲ್ಲಿ ಈ ರೀತಿ ವರ್ಕ್ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿದೆ ಈ ಒಂದು ವರ್ಕು. ಸೊ ಇದೊಂದು ಬ್ಲೌಸು. ಮತ್ತು ನೋಡಿ, ಇದು ಮೆಷಿನ್ ವರ್ಕ್ ಬ್ಲೌಸು. ಮೆಷಿನ್ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿದೆ. ಅಂದರೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ವರ್ಕು ಅಷ್ಟೇ ಚೆನ್ನಾಗಿ ಬಂದಿದೆ. ವರ್ಕ್ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ಈ ವರ್ಕ್ ಇಷ್ಟ ಆಯಿತು ಅಂದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿದೆ ವರ್ಕು. ನನಗೆ ಇಷ್ಟ ಆಯ್ತು ಈ ವರ್ಕು. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿರೋದು. ಫ್ರಂಟ್ಗೂ ಸೇಮ್ ಅದೇ ರೀತಿ ಬಂದಿದೆ. ನೋಡಿ, ಈ ರೀತಿಯಾಗಿ ಫ್ರಂಟ್ಗೂ ಬಂದಿರೋದು. ಮತ್ತು ಹ್ಯಾಂಡ್ಸಿಗೆ ಈ ರೀತಿ ನೋಡಿ, ಇಲ್ಲಿ ಲೋಡಿಂಗ್ ಈ ರೀತಿ ಬಂದಿದೆ. ಒಂದು ಫ್ಲವರ್ ಕೊಟ್ಟಿದ್ದಾರೆ, ಅಲ್ಲಲ್ಲಿ ಬುಟ್ಟ ಬಂದಿದೆ. ಈ ಬ್ಲೌಸ್ ಡಿಸೈನು. ಇನ್ನೊಂದು ಇದು ಸಿಂಪಲ್. ಇದೇನು ಗೊತ್ತಾ, ಸ್ಟಾರ್ಟಿಂಗ್ ಪ್ರೈಸೇ ಇರುತ್ತೆ ನಿಮಗೆ 300ಇಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಪ್ರೈಸು. ನೋಡಿ, ಇದು ಅಷ್ಟೇ ಸಿಂಪಲ್ ಥ್ರೆಡ್ ವರ್ಕು. ಯಾವುದೇ ರೀತಿ ಚೈನ್ಸ್ ಲೈನ್ ಆಗಿರ್ಬೋದು, ಯಾವುದೇ ರೀತಿ ನಿಮಗೆ ಸ್ಟೋನ್ ಲೈನ್ಸ್ ಆಗಿರ್ಬೋದು, ಯಾವುದು ಕೊಟ್ಟಿರಲ್ಲ. ಬರೀ ಥ್ರೆಡ್ಡಲ್ಲೇ ನಿಮಗೆ ವರ್ಕ್ ಅನ್ನೋದು ಮಾಡಿಸಿರೋದು. ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಅಷ್ಟೇ ಜಸ್ಟ್ ಲೋಡಿಂಗ್ ಕೊಟ್ಟಿದ್ದಾರೆ, ಮತ್ತು ಒಂದು ಫ್ಲವರ್ ಕೊಟ್ಟಿದ್ದಾರೆ. ಇನ್ನೊಂದೇನು ಗೊತ್ತಾ, ನೀವು ಬ್ಲೌಸ್ಗೆ ವರ್ಕ್ ಮಾಡಿಸ್ಬೇಕು ಅಂದರೆ ಕಾಂಬಿನೇಷನ್ ಚೆನ್ನಾಗಿರಬೇಕು. ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಇದ್ದರೆ ನಿಮಗೆ ವರ್ಕ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಅಷ್ಟೇ. ಕಾಂಬಿನೇಷನ್ ಚೆನ್ನಾಗಿದ್ರೆ ನಿಮಗೆ ವರ್ಕು ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ, ನೇವಿ ಬ್ಲೂ ಸ್ಯಾರಿ. ಆ್ಯಕ್ಚುಲಿ ಇದು ನೇವಿ ಬ್ಲೂ ಸ್ಯಾರಿಗೆ ಈ ರೀತಿಯಾಗಿ ವರ್ಕ್ ಕೊಡಿಸಿದ್ದಾರೆ. ಇದು ಅಷ್ಟೇ ಸಿಂಪಲ್ ವರ್ಕು. 300ಇಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಈ ಒಂದು ವರ್ಕು. ನೋಡಿ, ಯಾವುದೇ ರೀತಿ ಶೇಡ್ ಆಗಲ್ಲ. ನೀವು ಎಷ್ಟು ವರ್ಷ ಇಟ್ಟರು ಅಷ್ಟು ವರ್ಷವೂ ನಿಮ್ಮ ಬ್ಲೌಸ್ ಅದೇ ರೀತಿಯಾಗೇ ಇರುತ್ತೆ. ನಿಮಗೆ ಚೈನ್ಸ್ ಲೈನ್ಸ್ ಕೊಡಿಸಿದ್ರೆ, ಇಲ್ಲಾಂದರೆ ಸ್ಟೋನ್ ಕೊಡಿಸಿದ್ರೆ ಎಲ್ಲ ಹಾಳಾಗುತ್ತೆ. ಈ ಥರ ಥ್ರೆಡ್ಡಲ್ಲೇ ವರ್ಕ್ ಮಾಡೋದ್ರಿಂದ ನಿಮಗೆ ಲೈಫ್ ಚೆನ್ನಾಗಿ ಬರುತ್ತೆ ಬ್ಲೌಸ್ಗಳು. ಸೊ ಇದೊಂದು. ಇನ್ನೊಂದು ನೋಡಿ, ಇದು ಹ್ಯಾಂಡ್ ವರ್ಕು. ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ನಿಮಗೆ ಝೂಮಲ್ಲಿ ತೋರಿಸೋದಾದರೆ ವರ್ಕ್ ಅನ್ನೋದು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಫ್ರಂಟ್ಗೂ ಸೇಮ್ ಅದೇ ರೀತಿ ಕಟ್ ವರ್ಕಲ್ಲಿ ಬಂದಿದೆ. ನೋಡಿ, ಫ್ರಂಟಲ್ಲಿ ಕಟ್ ವರ್ಕಲ್ಲಿ ಬಂದಿದೆ. ಈ ರೀತಿ ಇದೊಂದು ಬ್ಲೌಸ್ ಆಯ್ತಲ್ಲ. ಈಗ ನೆಕ್ಸ್ಟು ಇದು ಅಷ್ಟೇ. ಇದು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸೇ. ಸಿಂಪಲ್ ಹ್ಯಾಂಡ್ ವರ್ಕು, ಬರೀ ಥ್ರೆಡ್ಡಲ್ಲೇ ವರ್ಕ್ ಮಾಡಿಸಿರೋಂಥದ್ದು. ಇದರಲ್ಲೂ ಅಷ್ಟೇ ಯಾವುದೇ ರೀತಿ ಸ್ಟೋನ್ಸು ಏನೂ ಇಲ್ಲ, ಬರೀ ಥ್ರೆಡ್ಡಲ್ಲೇ ವರ್ಕ್ ಮಾಡಿರೋದು. ಈ ಥರ ವರ್ಕ್ ಮಾಡಿಸಿದ್ರೆ ನಿಮಗೆ ಲೈಫ್ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಶೇಡ್ ಆಗಲ್ಲ.
ಆಮೇಲೆ ಸೀರೆಗೂ ಹಿಡ್ಕೊಳ್ಳಲ್ಲ ಯಾವುದೇ ರೀತಿಯಾಗಿದ್ದು. ನಾವು ಚೈನ್ಸ್ ಲೈನು ಇಲ್ಲಾಂದರೆ ಸ್ಟೋನ್ಸ್ ಲೈನ್ ಎಲ್ಲ ಕೊಡಿಸ್ದಾಗ ಏನಾಗುತ್ತೆ ಅಂದರೆ ಅದು ಸೀರೆನ ಹಿಡ್ದಂಗೆ ಆಗೋದು, ಇಲ್ಲ ಇಟ್ಟಿರೋ ಹತ್ರನೇ ಕಲರ್ ಶೇಡ್ ಆಗೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಈ ಥರ ವರ್ಕ್ ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ವರ್ಕು ಸೊ ನೀವು ಕೂಡ ಮಾಡಿಸ್ಬೋದು. ಇಷ್ಟು ಅವ್ರ ತಾಯಿ ಬ್ಲೌಸಸ್ಸು. ಈಗ ಅವರವು ಯಾವ ರೀತಿ ಮಾಡಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇದೊಂದು ಗ್ರೀನ್ ಬ್ಲೌಸು. ಇವ್ರು ಯಾವಾಗಲೂ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸೋದು. ಸೊ ಇವ್ರಿಗೆ ಇದು ನೋಡಿ, ಇದು ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ. ಈ ಒಂದು ಕಾಂಬಿನೇಷನು ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ವರ್ಕ್ ಯಾವ ರೀತಿ ಇದೆ ಅಂತ ನೋಡಿ. ಇದು ಅಷ್ಟೇ ಹೆವಿ ವರ್ಕ್ ಇಲ್ಲ, ಬರೀ ಪರ್ಲ್ ಒಂದು ಕೊಡಿಸಿದರೆ, ಬೀಡ್ಸ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಯಾವುದೇ ರೀತಿ ನಿಮಗೆ ಇದು ಯಾವ ಶುಗರ್ ಬೀಡ್ಸ್ ಆಗಲಿ ಈ ಥರ ಏನೂ ಇಲ್ಲ, ಜರ್ದೋಸಿ ಏನೂ ಇಲ್ಲ. ಸೊ ಆದ್ರೂ ಇದು ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರುತ್ತೆ ನೋಡಿ. ಫ್ರಂಟ್ಗೂ ನಿಮಗೆ ಇದೇ ರೀತಿ ಬಂದಿದೆ. ಇದು ನಾನು ವೀಡಿಯೋ ಕೂಡ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ವೋ ಇದ್ರ ಸ್ಟಿಚಿಂಗ್ ವೀಡಿಯೋ ಒಂದ್ಸಲ ನೋಡ್ಕೊಂಡು ಬನ್ನಿ, ನನ್ನ ಚಾನಲಲ್ಲಿದೆ. ಇಲ್ಲ ನಿಮ್ಗೆ ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ಕೊಡ್ತೀನಿ. ಈ ಬಾರ್ಡ್ರ್ ಬೇರೆ ಕಡೆ ಬಂದಿತ್ತು ಪ್ಲೈನಲ್ಲಿ, ಸೊ ಅದನ್ನು ನಾನು ಇಲ್ಲಿಗೆ ಅಟ್ಯಾಚ್ ಮಾಡಿರೋದು ನೋಡಿ. ಈ ರೀತಿ ಹ್ಯಾಂಡ್ಸಿಗೆ ಬಂದಿದೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಈ ಥರ ವರ್ಕ್ ಬಂದಿದೆ. ಕಾಂಬಿನೇಷನ್ ನಾನು ಹೇಳಿದ್ನಲ್ಲ, ಕಾಂಬಿನೇಷನ್ ಚೆನ್ನಾಗಿದ್ದರೆ ಬ್ಲೌಸ್ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ವರ್ಕ್ ಆಗಿದೆ. ಇದು ಹ್ಯಾಂಡ್ ವರ್ಕ್ ಆಗಿರುತ್ತೆ. ನಮ್ಮದು ಇದು ಮಷಿನ್ ವರ್ಕ್ ಬ್ಲೌಸ್ ನೋಡಿ, ಡಿಫ್ರೆಂಟ್ ಆಗಿದೆ. ಇದೊಂಥರ ಡಿಫ್ರೆಂಟಾಗಿ ವರ್ಕ್ ಮಾಡಿಸಿದ್ದಾರೆ ನೋಡಿ. ಇದು ಲೀವ್ಸ್ ಥರ ನೋಡಿ. ಇದು ಆರೆಂಜ್ ಕಲರ್ ಸ್ಯಾರಿ ಆಗಿರುತ್ತೆ, ಪರ್ಪಲ್ ಬ್ಲೌಸ್ ಇರುತ್ತೆ. ಸೊ ಹಾಗಾಗಿ ಆ ಕಾಂಬಿನೇಷನಲ್ಲಿ ಮಾಡಿಸಿರುವಂಥ ವರ್ಕು ನೋಡಿ. ಫ್ರಂಟಲ್ಲಿ ನಿಮಗೆ ಈ ರೀತಿ ಬರುತ್ತೆ. ಹ್ಯಾಂಡ್ಸ್ಗೆ ಲೋಡಿಂಗ್ ವಿತ್ ಒಂದು ಫ್ಲವರ್ ಅಷ್ಟೇ, ಇಲ್ಲಷ್ಟೇ ಬಂದಿದೆ. ಬಟ್ ಅವ್ರಿಗೆ ಫಿಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಟ್ಯಾಸಲ್ಗೂ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಆಗಿರೋದು ಟ್ಯಾಸಲ್ಲು. ಈ ರೀತಿ ಇದು ಮಷಿನ್ ವರ್ಕ್ ಬ್ಲೌಸು. ಇನ್ನೊಂದು ನೋಡಿ, ಪಿಕಾಕ್ ಡಿಸೈನ್ ಮಾಡಿಸಿರೋದು. ಇಲ್ಲಿ ಥ್ರೆಡ್ಡು, ಇದು ಬ್ಯಾಕಿಗೆ ಈ ಥರ ಪಿಕಾಕ್ ಬಂದಿದೆ ನೋಡ್ತಿರ್ಬೋದು ನೀವು. ಇದು ಮಷಿನ್ ವರ್ಕೇ ಆಗಿರುತ್ತೆ ನೋಡಿ. ಪಿಕಾಕ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಈ ಕಡೆ ಎಲ್ಲ ನೋಡಿ, ಇದು ಸಿಂಪಲ್ಲಾಗಿ ಬಂದು ಇಲ್ಲಿ ಮಾತ್ರ ಪಿಕಾಕ್ ಬಂದಿದೆ. ಸೊ ನಿಮಗೂ ಅಷ್ಟೇ ಹ್ಯಾಂಡ್ಸಲ್ಲೂ ಅಷ್ಟೇ ಪಿಕಾಕ್ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ವರ್ಕು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ವರ್ಕು. ಹ್ಯಾಂಡ್ಸ್ಗೂ ಸೇಮ್ ಅದೇ ರೀತಿ ನೋಡಿ. ಈ ಕಡೆನೂ ಅಷ್ಟೇ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಿ ಈ ರೀತಿ ಕಟ್ ವರ್ಕ್ ಬಂದಿದೆ. ನಾನಿಲ್ಲಿ ಈ ಕಡೆನೂ ಕಟ್ ವರ್ಕೆ ಕೊಟ್ಟಿದ್ದೀನಿ ಪೈಪಿಂಗ್ ಜೊತೆಗೆ. ಈ ಒಂದು ವರ್ಕು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವರ್ಕ್ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನೀವು ಕೂಡ ಮಾಡಿಸ್ಕೋಬೋದು ನೋಡಿ. ತುಂಬಾ ಚೆನ್ನಾಗಿದೆ, ಬ್ರಾಡಾಗಿ ಬಂದಿದೆ. ನೆಕ್ ಕೂಡ ಬೇಕು. ಇದು ತುಂಬಾ ಇಷ್ಟ ಆಯಿತು ನನಗೆ. ಇನ್ನೊಂದು ಬ್ಲೌಸ್ ಯಾವುದಪ್ಪ ಅಂದರೆ ನೋಡಿ, ಈ ಒಂದು ಬ್ಲೌಸು ಇದು ಅಷ್ಟೇ ಮಷಿನ್ ವರ್ಕ್ ಬ್ಲೌಸು. ಕಾಂಬಿನೇಷನ್ ನೋಡಿ, ಇದು ಸ್ಕೈ ಬ್ಲೂಗೆ ನೆವಿ ಬ್ಲೂ ಥರ ವರ್ಕು. ಇದು ನೆವಿ ಬ್ಲೂನೂ ಇಲ್ಲ, ತುಂಬ ಡಾರ್ಕ್ ರಾಯಲ್ ಬ್ಲೂ ಥರ. ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನಲ್ಲಿ ಸ್ಯಾರಿ ಬಂದು ರಾಯಲ್ ಬ್ಲೂ ಆಗಿರುತ್ತೆ ನೋಡಿ. ಈ ರೀತಿ ವರ್ಕ್ ಅನ್ನೋದು ಬಂದಿದೆ. ಕಾಂಬಿನೇಷನ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲೂ ಅಷ್ಟೇ. ಫ್ರಂಟಲ್ಲಿ ರೌಂಡ್ ನೆಕ್ಕು,
ನೋಡಿ ಈ ರೀತಿ ರೌಂಡ್ ನೆಕ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಮತ್ತು ಹ್ಯಾಂಡ್ಸಿಗೆ ಬಂದು ದೊಡ್ಡದೊಂದು ಫ್ಲವರು ಒಂದು ಲೋಡಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ ಚೈನ್ಸ್ ಲೈನ್ ಎಲ್ಲ ಕೊಟ್ಟಿದ್ದಾರೆ ಲೋಡಿಂಗಲ್ಲಿ. ನಾನು ಹೇಳಿದ್ನಲ್ಲ ಈ ಥರ ಚೈನ್ಸ್ ಲೈನ್ ಎಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಇಟ್ಟಿರೋ ಹತ್ರನೇ ಅಂದರೆ ಬೇಗನೆ ಹೋಗಲ್ಲ. ಒಂದು 2-3 ವರ್ಷ ಆದಮೇಲೆ ಇದು ಶೇಡ್ ಆಗುತ್ತೆ ಈ ಚೈನ್ಸ್ ಲೈನ್ ಅನ್ನೋದು. ಬರೀ ಥ್ರೆಡ್ಡಲ್ಲಿ ಕೊಡೋದಾದರೆ ನಮಗೆ ಲೈಫ್ ಬರುತ್ತೆ, ಯಾವುದೇ ರೀತಿ ಶೇಡೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಂಗೆ ಥ್ರೆಡ್ ವರ್ಕೆ ತುಂಬಾ ಇಷ್ಟಪಡ್ತೀನಿ ನಾನು. ಇಷ್ಟು ಬ್ಲೌಸ್ ಕಾಂಬಿನೇಷನ್. ಕೆಲವೊಂದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡೋದಿದೆ, ತೋರಿಸ್ತೀನಿ ನಿಮ್ಗದು. ನೋಡಿ ಇದಿನ್ನೂ ಸ್ಟಿಚ್ ಮಾಡೋದಿದೆ. ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಗೆ ವರ್ಕ್ ಅನ್ನೋದು. ಏನು ಗೊತ್ತಾ, ಇದು ಈಗ ಬರ್ತಿರೋ ಬ್ಲೌಸುಗಳೆಲ್ಲ ಸ್ವಲ್ಪ ಸಾಲೋದಿಲ್ಲ ಸ್ಟಿಚ್ ಮಾಡೋಕ್ಕೆ, ಕ್ಲಾತು ಅಷ್ಟು ಕಡಿಮೆ ಬರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ನೋಡಿ, ನಮಗೆ ಈ ಒಂದು ಬ್ಲೌಸ್ ಬಂದಿರೋದು ಜಸ್ಟ್ ಇಷ್ಟೇ ನೋಡಿ, ಇಷ್ಟೇ ಆಗಲ ಬಂದಿದೆ ಬ್ಲೌಸು. ಇದಕ್ಕೆ ಬಾರ್ಡ್ರ್ ಬಂದಿತ್ತು, ಆ ಬಾರ್ಡ್ರನ್ನ ತೆಗೆದಿದ್ದೀವಿ. ಇಲ್ಲಿ ಬಾರ್ಡ್ರ್ ಬಂದಿತ್ತು ಅಷ್ಟೇ. ಇನ್ನು ಉದ್ದ ಇಷ್ಟು ಬರುತ್ತೆ, ವಿಡ್ತ್ ಬಂದು ನಿಮ್ಗೆ ಇಷ್ಟೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸಾಕಾಗಲ್ಲ, ಏನು ಗೊತ್ತಾ, ಕ್ಲಾತ್ ಸಾಕಾಗಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ ಅಂದರೆ ಸ್ಯಾರಿಯಲ್ಲಿ ರನ್ನಿಂಗ್ ಇರುತ್ತಲ್ಲ, ರನ್ನಿಂಗಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಹ್ಯಾಂಡ್ಸ್ಗೆ ವರ್ಕ್ ಮಾಡಿಸಿರೋಂಥದ್ದು. ರನ್ನಿಂಗಲ್ಲಿ ಕಟ್ ಮಾಡಿಕೊಂಡ್ರೆ ಸೀರೆ ಚಿಕ್ಕದಾಗ್ಬೋದು ಅನ್ನೋದು ನಿಮ್ಗೆ ಡೌಟ್ ಇರ್ಬೋದು. ಸೀರೆ ಚಿಕ್ಕದಾಗಬಾರ್ದು ಅಂತ ರನ್ನಿಂಗಿಗೆ ಏನು ಮಾಡಿದ್ದೀವಿ ಅಂದರೆ ಎಕ್ಸ್ಟ್ರಾ ಕ್ಲಾತ್, ಇದೇ ಕಲರ್ ಕ್ಲಾತ್ ತೊಗೊಂಡು, ಸೊ ಈ ಒಂದು ಬ್ಲೌಸಲ್ಲಿ ಬಂದಿತ್ತಲ್ಲ ಬಾರ್ಡ್ರು, ಈ ಬಾರ್ಡ್ರನ್ನ ಕಟ್ ಮಾಡಿಕೊಂಡು ಆ ಒಂದು ಕ್ಲಾತಿಗೆ ಅಟ್ಯಾಚ್ ಮಾಡಿ ಸೀರೆಗೆ ರನ್ನಿಂಗಲ್ಲಿ ಅಟ್ಯಾಚ್ ಮಾಡಿದ್ರೆ ನಿಮಗೆ ಸೀರೆ ಏನು ತುಂಡಾಗೋದಿಲ್ಲ. ಸೊ ಸೀರೆಯಲ್ಲಿ ಕಟ್ ಮಾಡಿಕೊಂಡು ಈ ಬ್ಲೌಸ್ನ ರೆಡಿ ಮಾಡಿಸಿರೋದು. ನೋಡಿ ಇದು ವರ್ಕಲ್ಲೇ ವಿತ್ ಬೀಡ್ಸ್ ಬಂದಿರೋ ಥರ ವರ್ಕ್ ಮಾಡಿಸಿರೋದು. ನೋಡಿ ಈ ರೀತಿ ಹ್ಯಾಂಡ್ಸ್ಗೆ ಬಾಟಮ್ಗೆ ಬೀಡ್ಸ್ ನಾವು ಅಟ್ಯಾಚ್ ಮಾಡ್ತೀವಲ್ಲ, ಸೊ ಇದು ವರ್ಕಲ್ಲೇ ಬೀಡ್ಸು ಬಂದಿದೆ. ಇದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಈ ರೀತಿ ಬೀಡ್ಸ್ ಹ್ಯಾಂಡ್ಸಿಗೆ ಬಂದಿದೆ. ಮತ್ತು ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ಇದು ತೆಗೆದು ನಮಗೆ ಈ ಬಾರ್ಡ್ರ್ ಹತ್ರ ಇಲ್ಲಿ, ಈ ಬಾರ್ಡ್ರ್ ಹತ್ರ ಇಲ್ಲಿ ಈ ಒಂದು ವರ್ಕ್ನ ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ವರ್ಕ್ ಸ್ವಲ್ಪ ಈ ರೀತಿ. ಇದು ಬ್ಯಾಕ್ಗೆ ನೆಟ್ ನೋಡಿ, ಇದು ಬ್ಯಾಕ್ ನೆಟ್ ಹಾಕಿ ವರ್ಕ್ ಮಾಡಿಸಿರುವಂಥದ್ದು ಕಾಣಿಸ್ತಿದೆಯಾ ಈ ರೀತಿ. ಇದು ಫ್ರಂಟಿಗೆ. ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಮೆಷಿನ್ ವರ್ಕ್ ಬ್ಲೌಸ್ ಇದೆ, ಇದನ್ನು ಸಹ ಇನ್ನೂ ಸ್ಟಿಚ್ ಮಾಡಿಲ್ಲ, ಸ್ಟಿಚ್ ಮಾಡಬೇಕು. ಇದು ಏನಾಗಿತ್ತು ಅಂದರೆ ನೋಡಿ, ಬ್ಯಾಕಿಗೆ ಈ ರೀತಿ ಹಾಕ್ಸಿರೋದು ಪಾಟ್ ನೆಕ್ಕಲ್ಲಿ. ನೋಡಿ ಕಾಣಿಸ್ತಿದೆಯಾ ನಿಮಗೆ, ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಇದು. ನೋಡಿ ಒಂದೊಂದು ವೆರೈಟಿಯಾಗಿದ್ದಾವೆ ನೋಡಿ. ಈ ಒಂದು ವರ್ಕ್ ಡಿಸೈನು ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ನೋಡಿ. ಇದೊಂದು ಸ್ವಲ್ಪ ಫ್ರಂಟಿಗೆ ಏನು ಮಾಡಿದ್ದಾರೆ ಅಂದರೆ ಕನ್ಫ್ಯೂಸ್ ಮಾಡಿಕೊಂಡು, ಆ್ಯಕ್ಚುಲಿ ಬ್ಯಾಕಿಗೆ ಈ ಡಿಸೈನ್ ಹಾಕಿರ್ತಾರಲ್ಲ, ಫ್ರಂಟಿಗೆ ಮರ್ತ್ಬಿಟ್ಟು ಈ ಡಿಸೈನ್ ಹಾಕಿದ್ರು ಅವರು. ಸೊ ಅದು ಬೇಡ ಅಂದಿದ್ದಕ್ಕೆ ನೋಡಿ ಈ ಡಿಸೈನ್ ಮತ್ತೆ ಹಾಕ್ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಇದು ವೇಸ್ಟ್ ಆಗುತ್ತೆ, ಇದು ಯೂಸ್ ಆಗುತ್ತೆ. ಸೊ ಇದನ್ನು ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ನ ಮಾಡಬೇಕಾಗತ್ತೆ. ನೋಡಿ ಹಿಂಗಾಗುತ್ತೆ ಸಮ್ಟೈಮ್ಸು, ವರ್ಕು ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಹ್ಯಾಂಡ್ಸ್ಗೆ ಜಸ್ಟ್ ಬುಟ್ಟ ಹಾಕ್ಸಿರೋದಷ್ಟೇ. ಇಲ್ಲಿ ಯಾವುದೇ ರೀತಿ ದೊಡ್ಡದಾಗಿ ಫ್ಲವರ್ ಏನು ಹಾಕ್ಸಿಲ್ಲ, ಜಸ್ಟ್ ಬುಟ್ಟ ಹಾಕ್ಸಿದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ಬ್ಲೌಸ್ ವರ್ಕ್ ಮಾಡಿಸಿರೋದು ಒಂದು ವೆರೈಟಿಯಲ್ಲಿದ್ದಾವೆ. ಸೊ ನಿಮಗೆ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಿನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಬೇಕು ಈ ಒಂದು ಬ್ಲೌಸಸ್ ಎಲ್ಲ. ಹೇಗೆ ಅನ್ನಿಸ್ತು ಈ ಒಂದು ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಎಷ್ಟು ಬ್ಲೌಸ್ ಇದ್ದಾವೆ ಅಂತ, ತುಂಬಾ ಚೆನ್ನಾಗಿರ್ತವೆ ಈ ಒಂದು ಬ್ಲೌಸು ವರ್ಕೆಲ್ಲ. ಒಂದು ಸಲ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ನೀವೂ
ವರ್ಕ್ ಮಾಡಿಸ್ಕೊಳ್ಳಿ. 1 2 3 4 5 6 7 8 9 10 ಒಂದು ಲೆಹೆಂಗಾ ಬ್ಲೌಸು ನಾನು ಅದು ವೀಡಿಯೋ ಹಾಕಿದ್ದೀನಿ, ಅದನ್ನು ತೊಗೊಂಡೋಗಿದ್ರು. ಅದು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಲೆಹೆಂಗಾದು, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.